ಹಲೋ ಎವ್ರಿವನ್, ವೆಲ್ಕಮ್ ಟು ವಾವ್ ಏನು ರುಚಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ರು? ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದೇನು ಅಂದ್ರೆ ಒಣ ದ್ರಾಕ್ಷಿನ ನಾವು ತುಂಬಾ ಸುಲಭವಾಗಿ ಮನೇಲೆ ಹೇಗೆ ಪ್ರಿಪೇರ್ ಮಾಡಬಹುದು ಅಂತ. ಈ ಹೊಸ ಮೆಥಡ್ ಅನ್ನ ನೋಡಿ ನೀವು ತುಂಬಾ ಖುಷಿ ಪಡ್ತೀರಾ, ಏಕೆಂದ್ರೆ ನಾವು ಮನೆಯಲ್ಲೇ ತುಂಬಾ ಸುಲಭವಾಗಿ ತುಂಬಾನೇ ಕಡಿಮೆ ಖರ್ಚಿನಲ್ಲಿ ಹಾಗೆ ತುಂಬಾ ಹೈಜೀನಿಕ್ ಆಗಿ ತುಂಬಾ ಸ್ವಚ್ಛತೆಯನ್ನ ಕಾಪಾಡಿಕೊಂಡು ನಾವು ಒಣ ದ್ರಾಕ್ಷಿಗಳನ್ನ ತಯಾರು ಮಾಡ್ಕೊಳ್ಬಹುದು. ನೀವನ್ಬಹುದು, ನಾವು ಒಣ ದ್ರಾಕ್ಷಿಗಳನ್ನ ಮಾರ್ಕೆಟ್ ಇಂದ ತಂದ್ರೆ ಆಯ್ತು, ಮನೇಲಿ ಯಾಕೆ ಮಾಡ್ಬೇಕು ಅಂತ ಅಲ್ವಾ? ಅದ್ ಯಾಕೆ ಅಂದ್ರೆ ಮಾರ್ಕೆಟ್ ನಲ್ಲಿ ತುಂಬಾ ಒಳ್ಳೆ ಕ್ವಾಲಿಟಿಯ ಒಣ ದ್ರಾಕ್ಷಿ ನಮ್ಗೆ ಸಿಗೋದು 700-800 ರೂಪಾಯಿ ಕೆಜಿಗೆ. ಆದ್ರೆ ನಾವಿಲ್ಲಿ ಮನೆಯಲ್ಲಿ ಅದಕ್ಕೆ ಅರ್ಧಕ್ಕಿಂತನೂ ಕಡಿಮೆ ಖರ್ಚಿನಲ್ಲಿ ಒಣ ದ್ರಾಕ್ಷಿಗಳನ್ನ ನಾವು ತಯಾರು ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲದೆ ತುಂಬಾ ಸ್ವಚ್ಛತೆ ಹಾಗೂ ಒಣ ದ್ರಾಕ್ಷಿಯ ಕ್ವಾಲಿಟಿಯನ್ನು ಕೂಡ ನಾವು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಬಹುದು, ಹಾಗೆ ಕಾಪಾಡ್ಕೊಳ್ಬಹುದು. ಹಾಗೆ ಇದರ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾನೇ ಅಪಾರವಾಗಿದೆ. ಮುಂದೆ ವಿಡಿಯೋದಲ್ಲಿ ನಾನು ನಿಮ್ಗೆ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಬನ್ನಿ ನೋಡೋಣ ಯಾವ ಮೆಥಡ್ ಅಲ್ಲಿ ನಾವು ತುಂಬಾ ಸುಲಭವಾಗಿ ಒಣ ದ್ರಾಕ್ಷಿಗಳನ್ನ ಮನೇಲೆ ತಯಾರು ಮಾಡಬಹುದು ಅಂತ. ಸೊ ನನ್ನ ಹತ್ರ ಇಲ್ಲಿ ಸುಮಾರು 1.5 kg ದ್ರಾಕ್ಷಿ ಇದೆ. ಇಲ್ಲಿ ನಾವು ಮಾಡ್ಬೇಕಾಗಿರೋ ಮೊದಲೇ ಕೆಲಸ ಏನು ಅಂದ್ರೆ ಈ ದ್ರಾಕ್ಷಿಗಳನ್ನ ಬೇರಿಂದ ಬೇರ್ಪಡಿಸಿ ಒಂದ್ ಪಾತ್ರೆಯಲ್ಲಿ ಹಾಕಿ ಇಟ್ಕೊಳ್ಳೋಣ. ಹೀಗೆ ಮಾಡುವಾಗ ಕೆಟ್ಟು ಹೋಗಿರೋ ಅಥವಾ ಕೊಳ್ತೋಗಿರೋ ದ್ರಾಕ್ಷಿ ಏನಾದ್ರೂ ಬಂದ್ರೆ ಅದನ್ನ ದಯವಿಟ್ಟು ಸೈಡ್ಗಿಡಿ. ಒಳ್ಳೊಳ್ಳೆ ತಾಜಾ ಇರೋ ದ್ರಾಕ್ಷಿಗಳನ್ನ ಮಾತ್ರ ಆರಿಸ್ಕೊಳ್ಳಿ. ಈ ದ್ರಾಕ್ಷಿಗಳನ್ನ ನಾನ್ ಪರ್ಚೇಸ್ ಮಾಡಿರೋದು ಸುಮಾರು 50 ರೂಪಾಯಿ ಕೆಜಿಗೆ. ಇವಾಗ ಸಮ್ಮರ್ ಸೀಸನ್ ನಡೆದಿರೋದ್ರಿಂದ ನಮ್ಗೆ ತುಂಬಾ ಕಡಿಮೆ ರೇಟಲ್ಲಿ ತುಂಬಾ ಒಳ್ಳೆ ಕ್ವಾಲಿಟಿಯ ದ್ರಾಕ್ಷಿಗಳು ಸುಲಭವಾಗಿ ಮಾರ್ಕೆಟ್ ಅಲ್ಲಿ ಸಿಕ್ಬಿಡುತ್ತೆ. ಇದೇ ದ್ರಾಕ್ಷಿನ ನೀವು ಸೂಪರ್ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡೋದಕ್ಕೆ ಹೋದ್ರೆ ಅಲ್ಲಿ 90-100 ರೂಪಾಯಿಗೆ ಕೆಜಿ ಸಿಗಬಹುದು. ಬಟ್ ನೀವು ಮಾರ್ಕೆಟ್ ಅಲ್ಲಿ ಇದನ್ನ ತಗೊಂಡ್ರೆ 50 ರೂಪಾಯಿ ಕೂಡ ಸಿಗುತ್ತೆ, ಮತ್ತೆ ಇದರ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ 1.5 kg ದ್ರಾಕ್ಷಿಗಳನ್ನ ತಗೊಂಡಿದ್ದೀನಿ. ಸೊ ದ್ರಾಕ್ಷಿಗಳನ್ನ ಬಿಡಿಸ್ಕೊಂಡ್ಮೇಲೆ ನಾವು ಮಾಡೋ ಮುಂದಿನ ಕೆಲಸ ಏನು ಅಂದ್ರೆ ಈ ದೊಡ್ಡ ಪಾತ್ರೆಯಲ್ಲಿ ನಾನು ಸ್ವಲ್ಪ ನೀರ್ ಹಾಕೊಳ್ತಾ ಇದ್ದೀನಿ. ನಾವು ನೀರ್ ಎಷ್ಟು ಹಾಕೊಳ್ಬೇಕಂದ್ರೆ ಇದಷ್ಟು ದ್ರಾಕ್ಷಿಗಳು ಆ ನೀರಿನಲ್ಲಿ ಫಿಟ್ ಆಗ್ಬೇಕು, ಅಷ್ಟು ನೀರನ್ನ ನಾವು ತಗೊಂಡ್ರೆ ಸಾಕು. ಮುಂದೆ ಈ ನೀರಿನಲ್ಲಿ ನಾನು 1 ಟೀ ಸ್ಪೂನ್ ಅಷ್ಟು ಮನೇಲಿ ನಾವೆಲ್ಲ ಬಳಸುವಂತಹ ಉಪ್ಪು ಹಾಗೆ ಅರ್ಧ ಟೀ ಸ್ಪೂನ್ ಕಿಂತ ಸ್ವಲ್ಪ ಜಾಸ್ತಿ ಬೇಕಿಂಗ್ ಸೋಡಾ ಹಾಕೊಳ್ತಾ ಇದ್ದೀನಿ. ಇವಾಗ ಒಂದು ವಿಸ್ಕರ್ ತಗೊಂಡು ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಇದರಿಂದ ಉಪ್ಪು ಮತ್ತೆ ಬೇಕಿಂಗ್ ಸೋಡಾ ನೀರಿನಲ್ಲಿ ಚೆನ್ನಾಗಿ ಕರ್ಗೋಗುತ್ತೆ. ನಾವ್ ಯಾಕೆ ಈ ಕೆಲಸ ಮಾಡ್ಬೇಕು ಅಂದ್ರೆ ಉಪ್ಪು ಮತ್ತೆ ಬೇಕಿಂಗ್ ಸೋಡಾ ನೀರಿನಲ್ಲಿ ನಾವು ಈ ದ್ರಾಕ್ಷಿಗಳನ್ನ ತೊಳಿಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ಈ ದ್ರಾಕ್ಷಿ ಮೇಲಿರೋ ಕಲ್ಮಶ ಹಾಗೆ ಇದರಲ್ಲಿರುವಂತ ಎಕ್ಸ್ಟ್ರಾ ಪೆಸ್ಟಿಸೈಡ್ಸ್ ಏನಿದ್ರು ಬಿಟ್ಕೊಂಡು ಹೋಗುತ್ತೆ. ನಿಮ್ಗೆಲ್ಲ ಗೊತ್ತೇ ಇದೆ, ದ್ರಾಕ್ಷಿಗಳನ್ನ ಬೆಳಿಬೇಕಾದ್ರೆ ತುಂಬಾ ಪೆಸ್ಟಿಸೈಡ್ ನ ಯೂಸ್ ಮಾಡ್ತಾರೆ. ನಾನಂತೂ ಕೆಲವೊಂದ್ ಕಡೆ ನೋಡಿದೀನಿ, ಈ ದ್ರಾಕ್ಷಿ ಗೊಂಚಲುಗಳನ್ನ ಪೆಸ್ಟಿಸೈಡ್ ವಾಟರ್ ಅಲ್ಲಿ ಅದ್ದಿ ತೆಗಿತಾರೆ, ಅಷ್ಟು ಪೆಸ್ಟಿಸೈಡ್ಸ್ ಇರುತ್ತೆ ಇದರಲ್ಲಿ. ಸೊ ಇಷ್ಟೊಂದು ಪೆಸ್ಟಿಸೈಡ್ ನ ನಾವು ಕನ್ಸ್ಯೂಮ್ ಮಾಡೋದು ಒಳ್ಳೇದಲ್ಲೇ ಅಲ್ಲ. ಹಾಗಾಗಿ ನಾವು ಈ ರೀತಿಯಾಗಿ ಉಪ್ಪು ಹಾಗೆ ಬೇಕಿಂಗ್ ಸೋಡಾ ಮಿಶ್ರಿತ ನೀರಿನಲ್ಲಿ ಇದನ್ನ ತೊಳೆಯೋದ್ರಿಂದ ಇದರಲ್ಲಿರೋ ಮ್ಯಾಕ್ಸಿಮಮ್ ಪೆಸ್ಟಿಸೈಡ್ ಅಥವಾ ಕಲ್ಮಶ ಏನಿದೆ ಹೊರಟೋಗುತ್ತೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ಸೊ ಈ ನೀರಿನಲ್ಲಿ ಈ ದ್ರಾಕ್ಷಿಗಳನ್ನ ಹಾಕಿ ಒಂದು 10 ನಿಮಿಷ ಹಾಗೆ ಬಿಟ್ಬಿಡೋಣ. ಇಲ್ಲಿ ನೋಡಿ 10 ನಿಮಿಷ ಆಗಿದೆ. ಇವಾಗ ನಿಧಾನವಾಗಿ ಈ ದ್ರಾಕ್ಷಿಗಳನ್ನ ಸ್ವಲ್ಪ ರಬ್ ಮಾಡಿ ಇದನ್ನ ಚೆನ್ನಾಗಿ ತೊಳೆದು ನಂತರ ಈ ನೀರನ್ನ ಡ್ರೈನ್ ಔಟ್ ಮಾಡೋಣ. ನೀವು ಇದೇ ಮೆಥಡ್ ನಲ್ಲಿ ಕಪ್ಪು ದ್ರಾಕ್ಷಿ ಏನು ನಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅದನ್ನ ಕೂಡ ಒಣಗಿಸಿ ಕಪ್ಪು ಒಣ ದ್ರಾಕ್ಷಿನ ಕೂಡ ತಯಾರು ಮಾಡಬಹುದು. ನಮ್ಗೆಲ್ಲ ಗೊತ್ತೇ ಇರೋ ಹಾಗೆ ಕಪ್ಪು ಒಣ ದ್ರಾಕ್ಷಿಗಳು ಅದು ಬೀಜ ಸಮೇತ ತಿಂದ್ರೆ ಅದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಸೊ ಈ ದ್ರಾಕ್ಷಿಗಳನ್ನ ಒಳ್ಳೆ ನೀರಿಂದ ಇನ್ನೊಂದ್ಸಾರಿ ತೊಳ್ಕೊಂಬೇಡ, ಆವಾಗ ಇದು ಕಂಪ್ಲೀಟ್ ಆಗಿ ಕ್ಲೀನ್ ಆಗ್ಬಿಡುತ್ತೆ. ಸೊ ನೋಡಿ, 2ನೇ ಸರಿ ದ್ರಾಕ್ಷಿನ ತೊಳಿಬೇಕಾದ್ರೆ ಈ ನೀರು ಎಷ್ಟು ಕ್ಲಿಯರ್ ಆಗಿದೆ ಅಂತ. ಯಾಕೆ ಅಂದ್ರೆ ಇದರ ಹೆಚ್ಚಿನ ಕಲ್ಮಶ ಮೊದಲನೇ ಸರ್ತಿಗೆ ಚೆನ್ನಾಗಿ ಬಿಟ್ಕೊಂಡು ಹೋಗಿದೆ. ಹಾಗಾಗಿ ನಮ್ಗೆ ತುಂಬಾ ಸ್ವಚ್ಛವಾಗಿರುವಂತ ದ್ರಾಕ್ಷಿಗಳು ಮಾತ್ರ ಮಿಕ್ಕಿದೆ. ಸೊ ಈ ರೀತಿನಲ್ಲಿ ನಾವು ದ್ರಾಕ್ಷಿಗಳನ್ನ ತೊಳೆದಾದ್ಮೇಲೆ ನಾವು ಏನ್ ಮಾಡ್ಬೇಕು ಅಂದ್ರೆ ನಮ್ಮೆಲ್ಲರ ಮನೇಲಿ ಇಡ್ಲಿ ಸ್ಟೀಮರ್ ಅಂತೂ ಇದ್ದೇ ಇರುತ್ತೆ, ಹಾಗೆ ಇಡ್ಲಿ ತಟ್ಟೆಗಳು ಕೂಡ ಇರುತ್ತೆ. ಒಂದ್ ವೇಳೆ ನೀವು ಬೇಕು ಅಂದ್ರೆ ಈ ತರಹದ ಹೋಲ್ಸ್ ಇರುವಂತಹ ತಟ್ಟೆನ ಕೂಡ ಬಳಸ್ಕೋಬಹುದು. ನಾವು ಮಾಡ್ಬೇಕಾಗಿರೋದಿಷ್ಟೇ, ಈ ಇಡ್ಲಿ ಕ್ಯಾವಿಟೀಸ್ ನಲ್ಲಿ ಈ ದ್ರಾಕ್ಷಿಗಳನ್ನ ಎಷ್ಟು ಫಿಟ್ ಆಗುತ್ತೋ ಅಷ್ಟು ಹಾಕಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಡ್ಲಿ ಪ್ಲೇಟ್ಗಳಲ್ಲಿ ಈ ದ್ರಾಕ್ಷಿಗಳನ್ನ ಹಾಕಿ ನಂತರ ಇದನ್ನ ಸ್ಟೀಮ್ ಮಾಡಬೇಕು ಅಷ್ಟೇ. ಸೊ ಇಲ್ಲಿ ಇಡ್ಲಿ ಸ್ಟೀಮರ್ ನಲ್ಲಿ ನೀರು ಬಾಯ್ಲ್ ಆಗ್ತಾ ಇದೆ. ಇದರಲ್ಲಿ ನಿಧಾನವಾಗಿ ನಮ್ಮ ಇಡ್ಲಿ ಪ್ಲೇಟ್ಸ್ ಗಳನ್ನ ಇಡ್ತಾ ಇದ್ದೀನಿ ನಾನು. ಇವಾಗ ಇದ್ರ ಮೇಲೆ ಮುಚ್ಚಳ ಮುಚ್ಚಿ ಇದನ್ನ 5-6 ನಿಮಿಷ ಮಾತ್ರ ನಾವು ಸ್ಟೀಮ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ 1 ನಿಮಿಷ ಕೂಡ ನಾವು ಮಾಡ್ಬೇಕಾಗಿಲ್ಲ. ಕೆಲವೊಬ್ರು ಒಣ ದ್ರಾಕ್ಷಿನ ತಯಾರು ಮಾಡ್ಬೇಕಾದ್ರೆ ದ್ರಾಕ್ಷಿಗಳನ್ನ ನೀರಿನಲ್ಲಿ ಬಾಯ್ಲ್ ಮಾಡಿ ಆ ನೀರನ್ನ ಬಿಸಾಡ್ಬಿಡ್ತಾರೆ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ದ್ರಾಕ್ಷಿಯಲ್ಲಿರೋ ಎಲ್ಲಾ ನ್ಯೂಟ್ರಿಯೆಂಟ್ಸು ವೈಟಮಿನ್ಸು ನೀರಿನಲ್ಲಿ ವೇಸ್ಟ್ ಆಗೋಗುತ್ತೆ.
ಅದು ಹಾಗೆ ಆಗ್ಬಾರ್ದು ಅಂತ ಹೇಳಿ ನಾವಿಲ್ಲಿ ದ್ರಾಕ್ಷಿಗಳನ್ನ ಸ್ಟೀಮ್ ಮಾಡ್ತಾ ಇದ್ವಿ. ಇದು ತುಂಬಾ ಇಫೆಕ್ಟಿವ್, ತುಂಬಾ ಸುಲಭ ಹಾಗೂ ತುಂಬಾ ಹೆಲ್ದಿ ಮೆಥಡ್. ಸೊ ನೀವು ಈ ರೀತಿ ಮಾಡಿದ್ರೆ ತುಂಬಾ ಸುಲಭವಾಗಿ ಒಣ ದ್ರಾಕ್ಷಿಗಳನ್ನ ತಯಾರು ಮಾಡ್ಕೊಳ್ಬಹುದು. ಇವಾಗ 6 ನಿಮಿಷ ಆಗಿದೆ. ಬನ್ನಿ ನೋಡೋಣ ನಮ್ಮ ದ್ರಾಕ್ಷಿ ಹೇಗಾಗಿದೆ ಅಂತ. ಸೊ ನೋಡ್ತಾ ಇದ್ದೀರಲ್ಲ, ಇದ್ರ ಕಲರ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಹಾಗೆ ಈ ದ್ರಾಕ್ಷಿ ಚೆನ್ನಾಗಿ ಒಳಗಡೆ ಬೆಂದಿದೆ ಮತ್ತೆ ತುಂಬಾ ಜ್ಯೂಸಿ ಆಗಿ ಕೂಡ ಇದೆ. ಇದು ಪರ್ಫೆಕ್ಟ್ ಸ್ಟೇಜ್. ಹಾಗಾಗಿ 6 ನಿಮಿಷಗಳಕ್ಕಿಂತ 1 ನಿಮಿಷನೂ ಜಾಸ್ತಿ ನಾವು ಇದನ್ನ ಸ್ಟೀಮ್ ಮಾಡ್ಬೇಕಾಗಿಲ್ಲ. ಒಂದ್ ವೇಳೆ ಜಾಸ್ತಿ ಸ್ಟೀಮ್ ಮಾಡ್ಬಿಟ್ರೆ ಅದು ತುಂಬಾನೇ ಮೆತ್ತಗಾಗಿ ರಾಡಿ ಆಗೋಗ್ಬಿಡುತ್ತೆ, ಸಿಪ್ಪೆ ಎಲ್ಲ ಬಿಚ್ಕೊಂಡ್ಬಿಡುತ್ತೆ. ಹಾಗಾಗಿ ನಾವು ಇದನ್ನ ಓವರ್ ಸ್ಟೀಮ್ ಮಾಡಬಾರ್ದು. ಸೊ ಇವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಈ ದ್ರಾಕ್ಷಿಗಳನ್ನ ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಈ ದ್ರಾಕ್ಷಿಗಳನ್ನ ನಾವು ಒಂದು ಬಟ್ಟೆ ಮೇಲೆ ಸ್ಪ್ರೆಡ್ ಮಾಡಿ ಇದನ್ನ ಬಿಸಿಲಲ್ಲಿ ಒಣಗಿಸೋಣ. ಸೊ ನಾನು ಇದನ್ನ ನಮ್ಮ ಮನೆಯ ರೂಫ್ ಟಾಪ್ ಮೇಲೆ ಒಣಗಿಸ್ತಾ ಇದ್ದೀನಿ. ನೀವು ನೋಡ್ಬೇಕಾ ಅದನ್ನ ಹೇಗ್ ನಾನು ಒಣಗಿಸ್ತಾ ಇದ್ದೀನಿ ಅಂತ. ಬನ್ನಿ ಹೋಗೋಣ ನಮ್ಮ ಮನೆಯ ರೂಫ್ ಟಾಪ್ ಮೇಲೆ. ಸೊ ನೀವಿಲ್ಲಿ ನೋಡ್ತಾ ಇರೋದು ಈಗ ತಾನೇ ಸ್ಟೀಮ್ ಆಗಿರೋ ದ್ರಾಕ್ಷಿಗಳನ್ನ ನಾನು ಈ ರೀತಿ ಆರ ಹಾಕಿದ್ದೀನಿ ಬಟ್ಟೆ ಮೇಲೆ. ಇದಕ್ಕೆ ಒಣಗೋದಕ್ಕೆ ಕನಿಷ್ಠ 1 ರಿಂದ 2 ದಿನ ಬೇಕು. ಸಮ್ಮರ್ ಅಲ್ಲಿರೋ ಬಿಸಿಲಾದ್ರೆ 1 ದಿನ ಸಾಕಾಗುತ್ತೆ. ಸಪೋಸ್ ನೀವಿರೋ ಏರಿಯಾದಲ್ಲಿ ಬಿಸಿಲು ಸ್ವಲ್ಪ ಕಡಿಮೆ ಇದ್ರೆ ಇನ್ನೊಂದು ದಿನ ಜಾಸ್ತಿ ಬೇಕಾಗಬಹುದು ಅಷ್ಟೇ. ಸೊ ಇಲ್ಲಿ ಇವಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಮ್ಮರೇ ಇರೋದ್ರಿಂದ 1 ದಿನದಲ್ಲೇ ಇದು ನನಗೆ ನೀಟಾಗಿ ಒಣಗ್ಬಿಡುತ್ತೆ. ಮತ್ತೆ ನಾವು ಈ ದ್ರಾಕ್ಷಿಗಳನ್ನ ಒಂದರ ಮೇಲೆ ಒಂದು ಹಾಕಬಾರ್ದು. ಇಲ್ಲಿ ತೋರಿಸಿರೋ ಹಾಗೆ ದೂರನೇ ಹಾಕ್ಬೇಕು, ಆವಾಗ ಇದು ಚೆನ್ನಾಗಿ ಒಣಗುತ್ತೆ. ಸೊ ಇವಾಗ ದ್ರಾಕ್ಷಿ ಒಣಗಿ ಹಾಕಿದ ಮೊದಲನೇ ದಿನ ಸಂಜೆ 6 ಗಂಟೆ ಆಗಿದೆ. ನಮ್ಮ ಮನೆಯ ಮಾಳ್ಗೆ ಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ದ್ರಾಕ್ಷಿ ಒಣಗಿರೋ ವ್ಯೂ. ನೋಡ್ತಾ ಇದ್ದೀರಾ, ನಮ್ಮ ಕಿಶ್ಮಿಶ್, ರೈಸಿನ್ಸ್ ಅಥವಾ ಒಣ ದ್ರಾಕ್ಷಿ ಏನಾದ್ರೂ ಕರೀರಿ, ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಒಣಗಿ ರೆಡಿ ಇದೆ. ಇವಾಗ ನಾನು ಆಗ್ಲೇ ಹೇಳ್ದ ಹಾಗೆ ಬೇಸಿಗೆಯ ಬಿಸಿಲು ಆಗಿರೋದ್ರಿಂದ 1 ದಿನದಲ್ಲಿ ನನಗೆ ದ್ರಾಕ್ಷಿ ಒಣಗಿ ರೆಡಿ ಇದೆ ಬಳಸೋದಕ್ಕೆ. ನಿಮ್ಗೆ ಇನ್ನೂ ದ್ರಾಕ್ಷಿ ಹಸಿ ಇದೆ ಅಂತ ಅನ್ಸಿದ್ರೆ ನೀವು ಇನ್ನೊಂದ್ ದಿನ ಅದನ್ನ ಒಣಗಿಸಿದ್ರೆ ಸಾಕು ಅಷ್ಟೇ. ಸೊ ನೀವಿಲ್ಲಿ ನೋಡ್ತಾ ಇರೋದು ನಮ್ಮ ದ್ರಾಕ್ಷಿ ಒಣಗಿದ್ಮೇಲೆ ಈ ತರ ರೆಡಿ ಆಗಿದೆ ಒಣ ದ್ರಾಕ್ಷಿ. ಸೊ ಈ ರೀತಿನಲ್ಲಿ ನಮ್ಮ ಒಣ ದ್ರಾಕ್ಷಿಗಳು ಕಂಪ್ಲೀಟ್ಲಿ ರೆಡಿ ಆಗಿದೆ ಯೂಸ್ ಮಾಡೋದಕ್ಕೆ. ನೀವು ಇದನ್ನ ಸ್ವೀಟ್ ಮಾಡೋದಕ್ಕೆ ಆಗ್ಲಿ, ಪಾಯಸ ಮಾಡೋದಕ್ಕೆ ಆಗ್ಲಿ, ಏನಕ್ಕಾದ್ರೂ ಬಳಸಬಹುದು. ನಾನು ಆಗ್ಲೇ ಹೇಳ್ದಾಗೆ ಇದರ ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ. ದೊಡ್ಡವರು, ವಯಸ್ಸಾದವರು ಈ ಒಣ ದ್ರಾಕ್ಷಿಗಳನ್ನ ರಾತ್ರಿ ನೀರ್ನಲ್ಲಿ ನೆನೆಸಿ ಬೆಳಗ್ಗೆ ಇದನ್ನ ಖಾಲಿ ಹೊಟ್ಟೆಯಲ್ಲೇ ಇದನ್ನ ಸೇವಿಸ್ತಾರೆ. ಇದನ್ನು ನೆನೆಸಿದ ನೀರು ಕೂಡ ಹಾಗೆ ಕುಡಿತಾರೆ. ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಇದು ತುಂಬಾ ಬೆನಿಫಿಟ್ ಮಾಡುತ್ತೆ. ಮತ್ತೆ ನೀವೇ ನೋಡಿದ ಹಾಗೆ ಎಷ್ಟು ಕಡಿಮೆ ದರದಲ್ಲಿ ನಾವು ಇಷ್ಟೊಂದು ಒಣ ದ್ರಾಕ್ಷಿಗಳನ್ನ ತಯಾರು ಮಾಡ್ಬಿಟ್ಟಿದೀವಿ. ಅದು ಕೂಡ ಸ್ವಚ್ಛತೆ ಹಾಗೂ ಕ್ವಾಲಿಟಿ ಎರಡನ್ನೂ ಮೇಂಟೈನ್ ಮಾಡಿ. ಇದಕ್ಕಿಂತ ಜಾಸ್ತಿ ಏನ್ ಬೇಕು ನಮ್ಗೆ ಅಲ್ವಾ? ಸೊ ಇಲ್ಲಿ ತಿಳಿಸಿದಂತ ಈ ಮೆಥಡ್ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಹಾಗೆ ಈ ವಿಡಿಯೋ ಕೂಡ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಸೊ ಎಂದಿನಂತೆ ನಮ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ವಿಡಿಯೋಗಳನ್ನ ವೀಕ್ಷಿಸಿ ಆನಂದಿಸಿ. Thank you so much.